ಮ್ಯಾನೇಜ್ಮೆಂಟು ದರೋಡೆ ಮಾಡ್ಯಾರ, ಲೂಟಿ ಮಾಡ್ಯಾರ, ಇದನ್ನೆಲ್ಲ ನಾವು ಒಪ್ತೀನಿ. ಅದೇನು ಸಾಚ ಅದರ್ಥ ನಾನು ಮ್ಯಾನೇಜ್ಮೆಂಟೇನು ಭಾಳ ಅವ್ರನ್ನೇ ನಾನು ಸಮರ್ಥನೆ ಮಾಡ್ಕೋದಿಲ್ಲ. ಆದರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ನಾವು ಮಾತಾಡಬೇಕು. ಈಗ ವಿಜೇಂದ್ರ ಹೋಗಿ ಒಂದು ರಾತ್ರಿ ಮಕ್ಕೊಂಡಾನ. ಅಮಿತ್ ಶಾ ಅವ್ರ ಫೋನ್ ಬಂದಿತ್ತು, ಏನು ಪ್ರೀತಮ್ ಗೌಡನ್ನೇ ನೀ ಅಲ್ಲಿ ಮಾತಾಡು, ನಾ ಇಲ್ಲಿ ಮಾತಾಡ್ತೀನಿ. ಆ ರುದ್ರೇಶ ತಂಬೇಶ್ ಗೌಡ ನೀ ಒಳಗೆ ಕೂತು ಹಲೋ ಮೈ ಅಮಿತ್ ಶಾ ಬಾತ್ ಕರ, हाँ बोलिए सर, आई एम थैंक यू सर, थैंक यू सर, 6 दिन से मैं ये फार्मर के साथ हैं. ಇದನ್ನ ಯಾವ ಮೀಡಿಯಾದವ್ರು ಹೇಳುವುದೇ ಇಲ್ಲ. ರೈತರ ಕಬ್ಬಿನ ಬಗ್ಗೆ ಚರ್ಚೆ ನಡೆಸಿದ ಅಮಿತ್ ಶಾ ಢಣ್ 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 ಹೊಡಿಲಕತ್ತೀರಪ್ಪ. ಅದೇನು ರೈತರ ಸಮಸ್ಯೆನೂ ಕೇಳಲ್ಲ, ಚಂಡ್ ಕೇಳಲ್ಲ. ಅವ ಒಳಕೊತ್ತು ಯಾವ ಮಾತಾಡೋನೋ ಗುರ್ತಿಲ್ಲ. ಅವ್ರು ಅಮಿತ್ ಶಾ ಅಂತರೂ ಅಲ್ಲ. ಈ ಪುಣ್ಯಾತ್ಮ ಹೇಳಿದ 6 ದಿವಸದಿಂದ ಅಲ್ಲೇ ಅದಾನ ಹೇಳೋಣ. ನೀವು ಮೀಡಿಯಾದವರು ಅದನ್ನ ಖಂಡನೆನೂ ಮಾಡಲಾಗಿರಿ, ಅದು ಪಂಡನೆನೂ ಮಾಡಲಾಗಿರಿ. ಇನ್ನೊಂದು ಚಾನಲ್ ಐತಿ, ಇಲ್ಲಿ ಗ್ಯಾರಂಟಿ ಐತೆ. ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಡಾಕ್. ಏನು ನೋಡ, ಏನು ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೊಡೆದ್ರ ಇಲ್ಲ. ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಗಟೌಟ್. ಏನು ನೋಡ ಪ್ರಾಸಬದ್ಧ ಕೂರಿಸಿ ನೋಡ. ಅಮಿತ್ ಶಾ ಯಾಕೆ ಶಾಕ್ ಆಗ್ತಾರ? ನಾವ್ಯಾಕೆ ವಿರೋಧಿಗಳು ಯಾಕೆ ಏನು ಗ್ಯಾರಂಟಿ ಚಾನಲ್ ನೋಡಿ ನಾವು ರಾಜಕಾರಣ ಮಾಡಕತ್ತೀವ? ಹಾಂ, ಸುಮ್ಮನೆ ಚಾನಲ್ಗಳು ಕೆಲವೊಮ್ಮೆ ಇಟ್ಟು ಚಮಚಾಗಿರಿ ಗುಲಾಮಗಿರಿ ಬೀಳಬಾರ್ದು. ಇವಕ್ಕೂ ಸ್ವಾಯತ್ತತೆ ಇರಬೇಕು. ಅದಕ್ಕೆ ಹೇಳ್ತೀನಿ, ಕಬ್ಬಿನ ರೈತರಿಗೆ ಹೇಳ್ತೀನಿ ನಾನು, ದಯವಿಟ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ. ರೈತರಿಗೂ ಹೌದು, ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ. 3,500 ನಂದೇ ಕಾರ್ಖಾನೆ ಕೊಡ್ತೀನಿ, ಕೊಟ್ರ ನಾ 10,000 ಕೊಡ್ತೀರ ಮ್ಯಾಗಿಂದ ನನಗೆ, ನಾ 14,000 ರೂಪಾಯಿ ಗಳಿಸ್ಲಾಕತ್ತೀವಿ ಅಂತ ಹೇಳಿ ನೀವು ಪಾಪ ನಿಮ್ಮ ಮೀಡಿಯಾದವ್ರಿಗೂ ಬಾಯಿಗೆ ಬಂದಂಗೆ ಬೈದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.